ಹಲೋ ಎವ್ರಿವಾನ್, ವೆಲ್ಕಮ್ ಟು ಹರ್ಷಿ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ನಾನು ನಮ್ಮ ಮನೇಲಿ ಗುರುಪೂರ್ಣಿಮಾ ಪೂಜೆನ ಯಾವ ರೀತಿ ಮಾಡಿದೆ, ಹೇಗೆ ಇತ್ತು ನನ್ನ ದಿನ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಈ ಗುರುಪೂರ್ಣಿಮೆನ ಪ್ರತಿ ವರ್ಷವೂ ಮಾಡ್ಕೊತಾ ಬಂದಿದ್ದೆ. ಆದರೆ ಲಾಸ್ಟ್ ಇಯರ್ ಅಂದರೆ 2025ರಲ್ಲಿ ನಾನು ಪ್ರೆಗ್ನೆಂಟ್ ಇರೋ ಕಾರಣ ನಾನು ಆ ಟೈಮಲ್ಲಿ ಮಾಡೋದಕ್ಕಾಗಲಿಲ್ಲ. ನನಗೆ ಡೇಟ್ ಕೂಡ ಹತ್ತಿರ ಬಂದಿತ್ತು. ಅಂದರೆ ತುಂಬ ಎಲ್ಲ ಕೂತ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂಥೇಳಿ ಆವಾಗ ಏನು ಗೊತ್ತಾ, ಏನೂ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಿರೋದಿಲ್ಲ. ಹಂಗಾಗಿ ನಾನು ಲಾಸ್ಟ್ ಇಯರ್ ಸ್ವಲ್ಪ ಸ್ಕಿಪ್ ಮಾಡಿದೆ. ಅಂದರೆ ಡೇಟ್ ಬಂದಿತ್ತು ಅನ್ನೋದಕ್ಕಿಂತ ಅಂದರೆ ನನಗೆ ಕೂತ್ಕೊಂಡೆಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ನಾನು ಮಾಡಿರಲಿಲ್ಲ. ಸರಿ, ಮತ್ತೆ ಈ ವರ್ಷದಿಂದ ಕಂಟಿನ್ಯೂ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನಾನು ಬೆಳಿಗ್ಗೆ ಎದ್ದಾಗ ಆಲ್ಮೋಸ್ಟ್ 2 ಗಂಟೆ ನಾನು ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಬರೋಷ್ಟೊತ್ತಿಗೆ 2:30, ಮಧ್ಯದಲ್ಲಿ ಪಾಪು ಕೂಡ ಇದ್ದಿದ್ಲು. ಇನ್ನು ನಾನು ಕೆಳಗಡೆ ಬರೋಷ್ಟೊತ್ತಿಗೆ 3 ಗಂಟೆ ಆಗೋಗಿತ್ತು. ನಾನು ಬಂದಿದ್ದ ತಕ್ಷಣ ಫಸ್ಟು ನೈವೇದ್ಯಕ್ಕೆ ಅಂದರೆ ಪ್ರಸಾದಕ್ಕೆ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ಪ್ರಸಾದಕ್ಕೆ ಗೋಧಿ ಪಾಯಸ ಮತ್ತು ಹಯಗ್ರೀವ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಗೋಧಿ ನುಚ್ಚನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಒಂದು 3-4 ವಿಷಲ್ ಹಾಕಿ ಬೇಯಿಸ್ಕೊಳ್ಳೋಣ ಅಂತೇಳಿ ಕುಕ್ಕರ್ನ ಇಟ್ಟಿದ್ದೆ. ಹಾಗೆಯೇ ಇನ್ನೊಂದು ಕಡೆ ಹಯಗ್ರೀವ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಹಯಗ್ರೀವ ಮಾಡೋ ಪ್ಲ್ಯಾನ್ ಇರಲಿಲ್ಲ. ರಾತ್ರಿ ಇದ್ದಕ್ಕಿದ್ದಾಗೆ ಹಾಗೆಯೇ ಪಟ್ ಅಂತ ಥಾಟಿಗೆ ಬಂತು ಮೈಂಡಿಗೆ. ಅದಕ್ಕೋಸ್ಕರ ಅದನ್ನು ಕೂಡ ಮಾಡ್ತಾಯಿದ್ದೀನಿ. ಇನ್ನು ಹಾಲು ಕೂಡ ಕಾಯಿಸಿಟ್ಕೋತಾ ಇದ್ದೆ, ಯಾಕಂದರೆ ಪಾಯಸಕ್ಕೆ ಬೇಕು ಅಂತ ಹೇಳಿ. ಇನ್ನು ಈ ದಿನ ಅಂದರೆ ಗುರುಪೂರ್ಣಿಮೆ ದಿನ ಸಾಯಿಬಾಬಾ ಹಾಗೆ ರಾಘವೇಂದ್ರ ಮತ್ತು ದತ್ತಾತ್ರೇಯ ಸ್ವಾಮಿಗಳನ್ನ ಆರಾಧನೆ ಮಾಡುವಂಥ ದಿನ. ಹೆಚ್ಚಾಗಿ ತುಂಬ ಜನ ದತ್ತಾತ್ರೇಯ ದೇವಸ್ಥಾನ ಹಾಗೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾರೆ. ಹಾಗೆಯೇ ಇನ್ನು ಸಾಯಿಬಾಬಾಗೆ ತುಂಬ ಶ್ರೇಷ್ಠ ಅಂದರೆ ಅಕ್ಕಿ ರೊಟ್ಟಿ ಹಾಗೆ ಎಣ್ಗಾಯಿ ಪಲ್ಯ. ನನಗೆ ಅದಷ್ಟು ಮಾಡೋದಕ್ಕೆ ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಗೋಧಿ ನುಚ್ಚಿಂದ ಪಾಯಸ ಮಾಡ್ತಾಯಿದ್ದೀನಿ. ಇನ್ನು ಗೋಧಿ ನುಚ್ಚಿನ ಪಾಯಸ ಕೂಡ ಸಾಯಿಬಾಬಾಗೆ ತುಂಬಾ ಶ್ರೇಷ್ಠ. ಹಾಗೆಯೇ ಬಿಸ್ಕೆಟ್ ಎಲ್ಲ ಇಡೋಣ ಅಂತೇಳಿ ಅದನ್ನೆಲ್ಲ ತೊಗೊಂಬಂದಿದ್ದೆ. ಹಾಗೆಯೇ ಇನ್ನು ಪಾಯಸಕ್ಕೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಸ್ವಲ್ಪ ದೇವ್ರ ಮನೆಯಿಂದ ಅಂದರೆ ಕೆಲವೊಂದಷ್ಟು ಪೂಜೆ ಸಾಮಾನೆಲ್ಲ ತೊಳಿಬೇಕಾಗಿತ್ತು, ದೇವ್ರ ಸಾಮಾನೆಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ಶಿರಡಿ ಸಾಯಿಬಾಬನ ಮೂರ್ತಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು ಅಂತ ಹೇಳಿ ಎಲ್ಲ ತೊಗೊಂಬಂದು ಅದನ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನು ದೇವ್ರ ಮನೇಲಿ ಆಲ್ಮೋಸ್ಟ್ ಎಲ್ಲ ಅಂದರೆ ದೀಪಗಳು ಅದನ್ನೆಲ್ಲ ಅಂದರೆ ದೇವ್ರ ಸಾಮಾನು ಏನೇನು ಇರುತ್ತೆ ಅದನ್ನೆಲ್ಲ ಹಿಂದಿನ ದಿನ ಅಮ್ಮ ಎಲ್ಲ ತೊಳೆದಿಟ್ಟಿದ್ರು. ಅದು ದೇವ್ರ ದೀಪ ಹಚ್ಚಿದ್ವಲ್ಲ ನಾವು, ಹಾಗಾಗಿ ಅದು ಸ್ವಲ್ಪ ಜಿಡ್ಡು ಅನ್ನಿಸ್ತಿತ್ತು. ಅದನ್ನು ಕೂಡ ತೆಗೆದು ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿ ಎತ್ತಿಟ್ಕೋತಾ ಇದ್ದೆ. ಹಾಗೆಯೇ ಇನ್ನು ಅದೆಲ್ಲ ತೊಳೆದ್ಬಿಟ್ಟು ಇನ್ನು ದೇವ್ರ ಮನೆಯಲ್ಲೆಲ್ಲ ಅಂದರೆ ಮುಡಿಸಿದ್ವಲ್ಲ ಹೂವನ್ನೆಲ್ಲ ತೆಗೆದ್ಬಿಟ್ಟು ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ಅದನ್ನು ಕೂಡ ಜೊತೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನಗೆ ಎಲ್ಲಿ ಪಾಪ ಬೇರೆ ಎದ್ಬಿಡ್ತಾಳೋ ಅನ್ನೋ ಭಯ. ಅಂದರೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೆ. ಹಾಗಾಗಿ ನಾನು ಸ್ವಲ್ಪ ಬೇಗನೆ ಎದ್ದು ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ಹಾಗೆ ಬಾಗಿಲೆಲ್ಲ ಒರೆಸ್ಕೊತಾ ಇದ್ದೆ. ಯಾಕಂದರೆ ಸ್ವಲ್ಪ ಧೂಳು ಅನ್ನಿಸ್ತಿತ್ತು, ಅದನ್ನು ಕೂಡ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊತಿದ್ದೀನಿ. ನಾನು ಇಷ್ಟು ಬೇಗ ಎದ್ದು ಪೂಜೆ ಮಾಡ್ತಿರೋದು ನಾನು ಇದು ಫಸ್ಟ್ ಟೈಮ್. ಅಂದರೆ ವರಮಹಾಲಕ್ಷ್ಮಿ ಟೈಮಲ್ಲಿ 4 ಗಂಟೆ 5 ಗಂಟೆಗೆಲ್ಲ ಪೂಜೆ ಮಾಡಿರೋದಿದೆ, ಇಲ್ಲ ಅಂತಲ್ಲ. ಆದರೆ ಇಷ್ಟು ಬೇಗ ಎದ್ದು ನಾನು ಯಾವತ್ತೂ ಪೂಜೆನೇ ಮಾಡಿರಲಿಲ್ಲ. ಇನ್ನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಈ ಕಡೆ ಗೋಧಿ ನುಚ್ಚೆಲ್ಲ ಚೆನ್ನಾಗಿ ಬೆಂದು ಇತ್ತು. ಅದಕ್ಕೆ ಪಾಯಸನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲನೂ ಕೂಡ ಹಾಕಿ ಅಂದರೆ ನೀರೊಳಗಡೆ ಇಟ್ಬಿಟ್ಟು ಪಾಕ ತಗೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಒಂದೊಂದೇ ಕೆಲಸ ಅಲ್ಲೂ ಮಾಡಿಕೊಂಡು ದೇವ್ರ ಮನೆಯಲ್ಲೂ ಕೂಡ ಮಾಡ್ಕೊತಾ ಇದ್ದೆ. ಅಂದರೆ ಮಲ್ಟಿ ಟಾಸ್ಕಿಂಗ್ ಆಗ್ತಾಯಿತ್ತು. ಯಾಕಂದರೆ ಸ್ವಲ್ಪ ಬೇಗನೆ ಮಾಡಿಕೊಂಡ್ರೆ ಆ ಕಡೆಯೂ ಇಲ್ಲಿ ಇದು ರೆಡಿ ಆಗ್ತಿದ್ರೆ ಅಲ್ಲಿ ದೇವ್ರ ಮನೆಯದು ಕೂಡ ಕೆಲಸ ಮುಗಿಯತ್ತಲ್ಲ ಅಂತ ಹೇಳ್ಬಿಟ್ಟು ಅಲ್ಲೂ ಇಲ್ಲೂ 2 ಕಡೆ ಮ್ಯಾನೇಜ್ ಮಾಡಿಕೊಂಡು ಪೂಜೆನ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಗೋಧಿ ಪಾಯಸ ತುಂಬಾ ಚೆನ್ನಾಗಾಗಿತ್ತು. ಗೋಧಿ ಪಾಯಸ ತುಂಬಾ ಈಸಿಯಾಗಿ ಬೇಗ ಮಾಡ್ಬೋದು. ಗೋಧಿ ನುಚ್ಚನ್ನ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಒಂದು 3 ಗ್ಲಾಸಷ್ಟು ನೀರು ಹಾಕಿ ಬೇಯಿಸ್ಕೊಂಡ್ರೆ ಸಾಕು. ಅದಾದಮೇಲಿಂದ ನಾನು ಇಲ್ಲಿ ಬೆಲ್ಲದ ಪಾಕ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಫಸ್ಟು ಬೇಯಿಸ್ಕೊತಾ ಇದ್ದೀನಿ ಗೋಧಿನ ಬೆಲ್ಲದ ಪಾಕದಲ್ಲಿ. ಯಾಕಂದರೆ ಹಾಲು ಸಡನ್ನಾಗಿ ಹಾಕ್ಬಿಟ್ರೆ ಬೇಗ ಹೊಡೆದೋಗುತ್ತೆ. ಹಾಗಾಗಿ ನಾನು ಫಸ್ಟು ಪಾಕದಲ್ಲಿ ಒಂದು ಸತಿ ಬೇಯಿಸ್ಕೊತಾ ಇದ್ದೀನಿ. ಮುಂಚೆನೇ ಹಾಲೆಲ್ಲ ಕಾಯಿಸಿದ್ನಲ್ಲ, ಅದಾದಮೇಲೆ ಅದನ್ನು ಲಾಸ್ಟಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಬೆಲ್ಲದ ಪಾಕದಲ್ಲೇ ನಾನು ಬೇಯಿಸ್ಕೊಂಡು ಇಡ್ತಾಯಿದ್ದೀನಿ. ಅದ್ರ ಜೊತೆಗೆ ಹಾಗೆಯೇ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಬಾಣಲಿಗೆ ದ್ರಾಕ್ಷಿ ಗೋಡಂಬಿನೆಲ್ಲ ಕೂಡ ಫ್ರೈ ಮಾಡಿಕೊಂಡು ಅದಾದಮೇಲೆ ಲಾಸ್ಟಿಗೆ ನಾನು ಹಾಲನ್ನ ಹಾಕ್ಕೊಂಡು ಕುದಿಸಿ ಅದಕ್ಕೆ ಸ್ವಲ್ಪ ಕಾಯಿನೂ ಹಾಕ್ತೆ. ಕಾಯಿ ಅಂದರೆ ನಾನಿಲ್ಲಿ ಒಣಕೊಬ್ಬರಿನ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಸ್ವಲ್ಪ ಪೌಡ್ರ್ ಥರ ಮಾಡ್ಕೊಂಡಿದ್ದೆ ಮಿಶ್ರಣೆ. ಅದ್ರ ಪಕ್ಕದಲ್ಲಿ ನಾನು ಹಯಗ್ರೀವ ಕೂಡ ಮಾಡ್ತಾಯಿದ್ದೆ. ಹಯಗ್ರೀವಕ್ಕೆ ನಾನಿಲ್ಲಿ ಕಡಲೆಬೇಳೆ ಮತ್ತು ತೊಗರಿಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ನೀರೆಲ್ಲ ಸೋಸ್ಕೋಬೇಕಾಗಿತ್ತು. ನಾನು ಯಾವುದೋ ಗ್ಯಾನ್ದಲ್ಲಿ ಹಾಗೇ ಬಿಟ್ಬಿಟ್ಟಿದ್ದೆ. ಅದಾದಮೇಲೆ ಮತ್ತೆ ನೀರನ್ನೆಲ್ಲ ಫಿಲ್ಟ್ರ್ ಮಾಡಿಕೊಂಡು ಬೇಳೆ ಸಪ್ರೇಟು ಮತ್ತು ನೀರನ್ನು ಸಪ್ರೇಟ್ ಮಾಡಿಕೊಂಡು ಅದಕ್ಕೆ ಪಾಕ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಪಾಕ ಹಾಕಿಬಿಟ್ಟು ಅದಕ್ಕೆ ನಾನಿಲ್ಲಿ ಮತ್ತು ಸ್ವಲ್ಪ ಕಾಯಿ ತುರಿ ಹಾಕಿದೆ, ಅಂದರೆ ಒಣಕೊಬ್ಬರಿ ತುರಿ ಹಾಕ್ತೆ. ಅದ್ರ ಜೊತೆಗೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಹಾಕಿ ಅದನ್ನು ಕೂಡ ರೆಡಿ ಮಾಡಿಕೊಂಡೆ. ಹಾಗೆಯೇ ಲಾಸ್ಟಲ್ಲಿ ನೋಡೋದು ನಾನು ಆವಾಗಲೇ ಹೇಳಿದ್ನಲ್ಲ ಹಾಲು ನಾನು ಲಾಸ್ಟಲ್ಲಿ ಹಾಕ್ತೀನಿ ಅಂತೇಳಿ. ಈ ಥರ ಹಾಕೋದ್ರಿಂದ ಹಾಲು ಬೇಗ ಒಡೆಯೋದಿಲ್ಲ. ಕೆಲವೊಂದು ಸತಿ ಬೆಲ್ಲದ ಜೊತೆಗೆ ಹಾಲು ಬೇಗ ಮಿಕ್ಸ್ ಆಯಿತು ಅಂದರೆ
ಒಡೆದೋಗೋ ಚಾನ್ಸಸ್ ಇರುತ್ತೆ, ಅಂದರೆ ಒಡಕ್ಲು ಪಾಯಸ ಥರ ಅನಿಸುತ್ತೆ. ಹಂಗಾಗ್ಬಿಟ್ಟು ನಾನು ಫಸ್ಟ್ ಬೆಲ್ಲದಲ್ಲೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಲಾಸ್ಟಲ್ಲಿ ಇನ್ನೇನು ನಾವು ಅಂದರೆ ಸ್ಟವ್ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ನಾನು ಹಾಲು ಹಾಕ್ಕೊಂಡಿದ್ದು. ಅದಾದಮೇಲೆ ನಾನಿಲ್ಲಿ ಹೇಳ್ದಂಗೆ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡು ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಪಾಯಸ ಎಲ್ಲ ರೆಡಿ ಮಾಡಿಕೊಂಡು ನಾನು ಕೂಡ ಹೋಗಿ ಸೀರೆನ ಉಟ್ಕೊಂಬಂದು ಅಭಿಷೇಕ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ದೇವ್ರಿಗೆ ಈ ರೀತಿ ನಾನು ಅಲಂಕಾರ ಮಾಡಿದೆ. ತುಂಬ ಸಿಂಪಲಾಗೇ ಮಾಡಿರೋದು, ತುಂಬ ಗ್ರ್ಯಾಂಡಾಗೇನು ಮಾಡಿರಲಿಲ್ಲ. ಹೇಗೆ ಕಾಣಿಸ್ತಿದೆ ಅಂತೇಳಿ ತಿಳಿಸಿ. ಅಂದರೆ ನನಗೆ ಬಂದಿರೋ ರೀತಿ ನಾನು ಇಲ್ಲಿ ಅಲಂಕಾರನ ಮಾಡ್ಕೊಂಡಿದ್ದೀನಿ. ಅಭಿಷೇಕ ಎಲ್ಲ ಮಾಡಿಕೊಂಡು ಅದಾದಮೇಲೆ ಪೂಜೆನ ಮಾಡ್ತಾಯಿದ್ದೀನಿ. ಹಾಗೇನೇ ಪಾಪು ಕೂಡ ಆ ಟೈಮಲ್ಲಿ ಎದ್ಬಿಟ್ಲು. ಅಂದರೆ ಇನ್ನೇನು ಪೂಜೆ ಎಲ್ಲ ಮುಗಿಬೇಕು, ಅವಳು ಕೂಡ ಪಟ್ ಅಂತ ಎದ್ಲು. ಆಮೇಲೆ ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ಅವಳನ್ನು ಕೂಡ ಕರ್ಕೊಂಬಂದರು. ಅದಾದಮೇಲೆ ನಾನಿಲ್ಲಿ ನನಗೆ ಈ ಥರ ಪೂಜೆ ಟೈಮಲ್ಲೆಲ್ಲ ಈ ಸಾಂಬ್ರಾಣಿ ಲೋಬನ ಹಾಕ್ತಾರಲ್ಲ, ಅದು ಹಾಕೋದ್ರಿಂದ ಏನೋ ಒಂಥರ ಖುಷಿ ಸಿಗುತ್ತೆ. ಒಂಥರ ಫುಲ್ಲು ಮನೆಗೆಲ್ಲ ಅದ್ರದ್ದು ಅರೋಮಾ ಹೋಗ್ತಾ ಇರುತ್ತೆ. ಅದು ಒಂಥರ ಸ್ಮೆಲ್ ತಗೊಳ್ಳೋದೇ ಒಂಥರ ಖುಷಿ ಅನಿಸುತ್ತೆ. ಆದಮೇಲೆ ಈ ಥರ ಮನೇಲಿ ಅವಾಗವಾಗ ಲೋಬನ ಅಲ್ಲ, ಅಂದರೆ ಸಾಂಬ್ರಾಣಿ ಅಂದರೆ ಪಾಟ್ ಸಾಂಬ್ರಾಣಿಗಿಂತ ಈ ಥರ ಲೋಬನದ ಪೌಡ್ರಿಂದ ಹಾಕೋದ್ರಿಂದ ತುಂಬಾ ಒಳ್ಳೆಯದು. ತುಂಬ ಗುಡ್ ವೈಬ್ ಸಿಗುತ್ತೆ. ಏನೇ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಅಟ್ರ್ಯಾಕ್ಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಯಾವಾಗಲೂ ಈ ಥರ ಪೂಜೆ ಟೈಮಲ್ಲಿ, ಹಬ್ಬದ ದಿನಗಳಲ್ಲಿ ನನಗೆ ಈ ಥರ ಹಾಕೋದಕ್ಕೆ ಇಷ್ಟ. ನಾನು ಕೂಡ ಹಾಕ್ತೀನಿ. ಆಮೇಲೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನನ್ನ ಹಸ್ಬೆಂಡ್ ಕೂಡ ಪೂಜೆ ಮಾಡಿದ್ರು. ಅವರು ಕೂಡ ಬೇಗನೆ ಎದ್ದಿದ್ರು. ಯಾಕಂದರೆ ನನಗೆ ಹೊರಗಡೆ ಹೋಗ್ಬಿಟ್ಟು ಹೂವು ಎಲ್ಲ ಮುಡ್ಸೋದೆಲ್ಲ ಸ್ವಲ್ಪ ಭಯ ಅನ್ನಿಸ್ತಿತ್ತು. ತುಂಬ ಕತ್ಲಿರುತ್ತಲ್ವ, 4 ಗಂಟೆ 3:30-4 ಗಂಟೆ ಟೈಮಲ್ಲಿ. ಹಾಗಾಗಿ ನಾನು ಹೊರಗಡೆ ಹೋಗೋದಕ್ಕೆ ಸ್ವಲ್ಪ ಭಯ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕೂಡ ಎದ್ದೇಳಿಸ್ದೆ. ಅಂದರೆ ಅವ್ರು ಮುಂಚೆ 5 ಗಂಟೆಗೆ ಯಾವಾಗಲೂ ಎದ್ದೇಳ್ತಾರೆ. ವಾಕಿಂಗ್ ಹೋಗೋದ್ರಿಂದ ಅವರು 5 ಗಂಟೆಗೆಲ್ಲ ಎದ್ದು ಬಿಡ್ತಾರೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆಯೇ ಅವರಿಗೆ ಅಂತ ಗ್ರೀನ್ ಟೀ ಕೂಡ ಮಾಡ್ತಾಯಿದ್ದೆ. ಇನ್ನು ನಾನು ಕೂಡ ಗ್ರೀನ್ ಟೀ ಕುಡಿತೀನಿ. ಇನ್ನು ಪಾಪು ಎದ್ದಿದ್ಲಲ್ವಾ, ಅದಕ್ಕೆ ಅವಳನ್ನ ಇಟ್ಕೊಂಡೇ ಗ್ರೀನ್ ಟೀ ಮಾಡ್ತಿದ್ದೀನಿ. ಅವರು ಡ್ರೆಸ್ ಚೇಂಜ್ ಮಾಡೋಕ್ಕಂತ ಹೋಗಿದ್ರು ನನ್ನ ಹಸ್ಬೆಂಡ್. ಅಂದರೆ ವಾಕಿಂಗ್ ಹೋಗಬೇಕಾಗಿತ್ತು ಅಂತ ಹೇಳಿ ಅವರು ಮೇಲ್ಗಡೆ ಹೋಗಿದ್ರು. ನಾನು ಅದೇ ಗ್ಯಾಪಲ್ಲಿ ಇಲ್ಲಿ ಗ್ರೀನ್ ಟೀ ಮಾಡ್ತಾಯಿದ್ದೀನಿ. ಇನ್ನು ಯಾವಾಗಲೂ ಅಷ್ಟೇ ಅಡುಗೆ ಮನೇಲಿ ಒಂದು ಟಿಪ್ ಏನಂದರೆ, ನಿಂಬೆಹಣ್ಣು ಯಾವಾಗಲೂ ರೋಲ್ ಮಾಡಿ ಕಟ್ ಮಾಡೋದ್ರಿಂದ ರಸ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಗ್ರೀನ್ ಟೀ ಎಲ್ಲ ಆದಮೇಲೆ ಅವ್ರಿಗೂ ಕೂಡ ಕೊಟ್ಟೆ. ಅದಾದಮೇಲೆ ಅವರು ಕೂಡ ಕುಡಿದು ಅವರು ವಾಕಿಂಗ್ ಅಂತೇಳಿ ಹೋಗ್ತಾರೆ ಪ್ರತಿದಿನ 10 ಕಿಲೋಮೀಟ್ರು. ಅಂದರೆ ನನಗೂ ಒಂದೊಂದ್ಸತಿ ಕರೀತಾರೆ, ಆದರೆ ನನಗೆ ಹೋಗೋದಕ್ಕೆ ಇಷ್ಟ ಆಗಲ್ಲ. ಪಾಪು ಮಧ್ಯದಲ್ಲಿ ಎದ್ದಿರ್ತಾಳಲ್ಲ, ಹಾಗಾಗಿ ನಾನೇನು ಹೋಗೋದಿಲ್ಲ. ಒಂದಿನ ಮಾತ್ರ ಹೋಗಿದ್ದೆ. ಆದರೂ ಅವ್ರು ಅಂದ್ಕೊಂಡು ನೀನು ಇಷ್ಟು ದೂರ ಎಲ್ಲ ಬರೋಲ್ಲ ಅಂತೇಳಿ ಅಂದ್ಕೊಂಡಿದ್ದೆ ಅಂತ. ಆದರೂ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಅವರೇ ಬೇಡ ಸಾಕು ಅಂತ ಹೇಳಿದ್ರು. ನಾನು ಬಿಟ್ಟಿರಲಿಲ್ಲ. ಫುಲ್ ಅವ್ರು ಎಲ್ಲಿ ತನಕ ಹೋಗ್ತಾರೋ ಅಲ್ಲಿ ತನಕ ಕಂಪ್ಲೀಟ್ ಮಾಡಿ ಮನೆಗೆ ವಾಪಸ್ ಬಂದಿದ್ದೆ. ಇನ್ನು ಪಾಪು ಅವಳ ಪಾಡಿಗೆ ಅವಳು ಹಾಗೆ ನಿಲ್ಲಿಸಿದೆ, ಆಟ ಆಡ್ಕೊಂಡು ಇದ್ಲು. ಇನ್ನು ಅವರು ಕೂಡ ವಾಕಿಂಗ್ ಅಂತ ಹೇಳಿ ಹೊರಟರು. ಪಾಪು ನೋಡಿಬಿಟ್ಟು ಬಾಯ್ ಮಾಡ್ತಾಯಿದ್ಲು. ಅಂದರೆ ಅವಳಿವಾಗ ಸ್ವಲ್ಪ ಆ್ಯಕ್ಷನ್ ಎಲ್ಲ ಮಾಡ್ತಾಳೆ. ಹಾಗೆಯೇ ಇನ್ನು ಅವ್ರು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಕವನ್ ಕೂಡ ಸ್ನಾನ ಮಾಡಿ ಸ್ಕೂಲಿಗೆ ಅಂತೇಳಿ ರೆಡಿ ಆಗಿದ್ದ. ಹಾಗೆ ಸ್ಕೂಲಿಂದ ಅಂದರೆ ಪಾದ ಪೂಜೆ ಮಾಡಿ ವಿಡಿಯೋ ಕಳ್ಸೋದಕ್ಕೆಲ್ಲ ಹೇಳಿದರು. ಆದರೂ ನಾನು ಮರ್ತೇ ಬಿಟ್ಟಿದ್ದೀನಿ ಕಳಿಸೋದು. ಇನ್ನು ಅವ್ನ ಮನೇಲಿ ಈ ಥರ ಪಾದ ಎಲ್ಲ ತೊಳೆದ್ಬಿಟ್ಟು ಅವನು ಕೂಡ ಪೂಜೆ ಮಾಡ್ತಾಯಿದ್ದ. ಮಕ್ಳಿಗೆ ಈ ಥರದನ್ನೆಲ್ಲ ಹೇಳ್ಕೊಟ್ರು ಒಳ್ಳೆಯದು. ಅವರಿಗೂ ಒಂದು ಭಯ ಭಕ್ತಿ ಅನ್ನೋದೆಲ್ಲ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಕೂಡ ಅದಕ್ಕೆ ಕೋಆಪ್ರೇಟ್ ಮಾಡ್ತೀನಿ ಯಾವಾಗಲೂ ಅಷ್ಟೇ. ಪೂಜೆ ಎಲ್ಲ ಮುಗಿಸ್ಕೊಂಡು ಕವನ್ ಕೂಡ ತಿಂಡಿ ಎಲ್ಲ ತಿಂದ್ಕೊಂಡು ರೆಡಿ ಆಗಿಬಿಟ್ಟು ಸ್ಕೂಲಿಗೆ ಹೊರಟಿದ್ದಾನೆ. ಅವನಿಗೆ 8:15ಗೆಲ್ಲ ಸ್ಕೂಲು. ಹಾಗಾಗಿ ನನ್ನ ಹಸ್ಬೆಂಡೇ ಬಿಟ್ಟು ಬರ್ತಾರೆ. ಕರ್ಕೊಂಬರೋದು ಬಿಡೋದೆಲ್ಲ ಅವರೇ ಮಾಡ್ತಾರೆ. ಅಂದರೆ ಸ್ಕೂಲ್ ಬಸ್ ಇದೆ, ಆದರೆ ನಾವು ಕಳಿಸ್ತಿಲ್ಲ. ಯಾಕಂದರೆ ಬೆಳಿಗ್ಗೆ 7 ಗಂಟೆಗೆ ಸ್ಟಾಪ್ ಹತ್ರ ಸ್ಕೂಲ್ ಬಸ್ ಬರುತ್ತೆ. ಆದರೆ ಮಕ್ಕಳನ್ನ ಅಷ್ಟು ಬೇಗ ಎದ್ದು ಕಳಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಅವನಿಗೂ ಅಂತ ಹೇಳ್ಬಿಟ್ಟು ನಾವೇನೇ ಬಿಟ್ಟು ಬರ್ತೀವಿ. ಯಾಕಂದರೆ ತುಂಬಾ ನಿಯರ್ ಇರೋದ್ರಿಂದ ಸ್ಕೂಲು ನಮಗೇನು ಪ್ರಾಬ್ಲಮ್ ಇಲ್ಲ. ಹಾಗಾಗಿ ನಾವೇನೇ ಬಿಟ್ಟು ಬರ್ತಾ ಇರೋದು. ಹಾಗೆಯೇ ಇದು ನಮ್ಮನೆ ವ್ಯೂ ಔಟ್ಸೈಡಿಂದ ಹೇಗೆ ಕಾಣಿಸ್ತಿದೆ ಅಂತೇಳಿ ತಿಳಿಸಿ. ಅಂದರೆ ಇವಾಗ ಮಳೆ
ಈಗ ಮಳೆ ಬರ್ತಿರೋದ್ರಿಂದ ಈ ಥರ ಗಿಡ ಮರಗಳನ್ನೆಲ್ಲ ನೋಡೋದೇ ಒಂಥರ ಚೆಂದ ಅನಿಸುತ್ತೆ. ಇನ್ನು ಮಧ್ಯಾಹ್ನ ನಾವು ಕೂಡ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ವಿ. ಅಂದರೆ ನಾವು ಮೇನ್ ನಿಧಿಗೆ ಹತ್ರ ಇದೆ, ಅಲ್ಲೊಂದು ಶಿರಡಿ ಸಾಯಿಬಾಬಾ ದೇವಸ್ಥಾನ ಇದೆ, ಅಲ್ಲಿ ಹೋಗಿದ್ವಿ. ಆದರೆ ತುಂಬ ರಶ್ ಇತ್ತು ಅಂತ ಹೇಳಿಬಿಟ್ಟು ಮತ್ತು ಶುಭಮಂಗಳದ ಹತ್ರ ಒಂದು ಸಾಯಿಬಾಬಾ ದೇವಸ್ಥಾನ ಇದೆ, ಅಲ್ಲಿಗೆ ಬಂದ್ವಿ. ಇಲ್ಲೂ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಪಾಪು ಇದೆ ಅಂತ ಹೇಳ್ಬಿಟ್ಟು ಹೇಗೋ ಕೇಳಿ ಮ್ಯಾನೇಜ್ ಮಾಡ್ಕೊಂಡು ದರ್ಶನ ಮಾಡಿದ್ವಿ. ತುಂಬಾ ಖುಷಿ ಆಯಿತು ದರ್ಶನ ಮಾಡಿ. ಅಷ್ಟು ಪೂಜೆ ಮಾಡಿ ದೇವ್ರ ದರ್ಶನ ಮಾಡಿಲ್ಲ ಅಂತೇಳಿ ಬೇಜಾರು ಅನ್ನಿಸ್ತು. ಫೈನಲಿ ದೇವ್ರು ಕೂಡ ದರ್ಶನ ಮಾಡಿಕೊಂಡು ಮನೆಗೆ ಬಂದ್ವಿ. ಹಾಗೆಯೇ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ನಿಮಗೇನಾದರೂ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.